ನಮ್ಮ ಜೊತೆ ಹಿರಿಯ ರಾಜಕಾರಣಿಯಾದಂಥ ಸದಾನಂದ ಗೌಡರಿದ್ದಾರೆ. ಇವತ್ತಿನ ದಿನಗಳು ಪ್ರಾಯಶಃ ಒಬ್ಬ ಅದ್ಭುತ ರಾಜಕಾರಣಿ, ಒಬ್ಬ ರಾಜಕಾರಣ ಅಂತ ಹೇಳಿದರೆ ಇದು ಜನಸೇವೆ ಮಾಡಲಿಕ್ಕಾಗಿ ದೇವರು ಕೊಟ್ಟಂಥ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣರನ್ನು ನಾವು ಇವತ್ತು ಅಗಲಿದ್ದೇವೆ. ಅವರ ಅಗಲುವಿಕೆ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ನುಂಗಲಾರದಂಥ ಒಂದು ದೊಡ್ಡ ಹಿನ್ನಡೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪದ್ಮವಿಭೂಷಣ ಮತ್ತು ಇತರ ಸಾವಿರಾರು ಪ್ರಶಸ್ತಿಗಳನ್ನು ಪಡ್ಕೊಂಡವರು ವಿದೇಶಾಂಗ ವ್ಯವಹಾರ ಮಂತ್ರಿಗಳಾಗಿದ್ದಾಗ ಕೂಡ ಒಂದು ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ದೇಶಕ್ಕೆ ಗೌರವ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸ್ಪೀಕರ್ ಸ್ಥಾನದಲ್ಲಿ ಕೂತಾಗ ಸ್ಪೀಕರ್ ಹೇಗೆ ನಿರ್ವಹಣೆ ಮಾಡಬೇಕು, ಒಬ್ಬ ಗವರ್ನರ್ ಆಗಿದ್ದರೆ ಆ ರಾಜ್ಯದಲ್ಲಿ ಗವರ್ನರ್ ಆಗಿ ಹೆಂಗೆ ಕೆಲಸ ಮಾಡಬೇಕು ಎಲ್ಲವನ್ನು ನೋಡಿದಂಥ ವ್ಯಕ್ತಿಗಳು ಸನ್ಮಾನ್ಯ ಎಸ್.ಎಂ. ಕೃಷ್ಣರು. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಕರ್ಕೊಂಡು ಬಂದ್ರಿ. ನೀವು ಕೊನೆ ಕ್ಷಣ ಅಂದರೆ ಕೊನೆಯ ದಿನ ಅವರು ಮಾತಾಡಿದ್ದಂತಹ ದಿನ ಯಾವುದು ಅಂತ ಅಂತಿಮ ದಿನ ನೋಡಿ, ಅವರನ್ನು ನಮ್ಮ ಪಕ್ಷಕ್ಕೆ ಸೇರಿಸಬೇಕು ಅಂತ ಹೇಳುವಂಥ ಒಂದು ಎಲ್ಲರ ಮಾನಸಿಗೆ ಇತ್ತು. ಒಬ್ಬ ಒಳ್ಳೆ ವ್ಯಕ್ತಿ, ಎ ರೈಟ್ ಮ್ಯಾನ್ ಇನ್ ಎ ರಾಂಗ್ ಪ್ಲೇಸ್ ಇರಬಾರ್ದು ಅಂತ ಹೇಳುವಂಥ ಆ ಕಾನ್ಸೆಪ್ಟ್ನ ಹಿನ್ನೆಲೆಯಲ್ಲಿ ಅವರನ್ನು ನಾವು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ದೆಹಲಿಯಲ್ಲಿ ನಾನು ಅನಂತ್ ಕುಮಾರ್ ಅವರನ್ನು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಅಮಿತ್ ಶಾರ ಕಾಲಘಟ್ಟದಲ್ಲಿ ಮಾಡಿದೆವು. ಒಂದು ಸಣ್ಣ ವಿಚಾರ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅವರಲ್ಲಿ ಮೆಲ್ಲ ಗುಟ್ಟಾಗಿ ಕೇಳಿದೆ, ಸರ್ ನಿಮಗೆ ಎಲ್ಲವನ್ನು ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿಯನ್ನು ನೀವು ಈ ಕಾಲಘಟ್ಟದಲ್ಲಿ ಬಿಡುವುದು ಸರಿಯಾ ಅಂತ ಕೇಳಿದಾಗ ಸನ್ಮಾನ್ಯ ಎಸ್.ಎಂ. ಕೃಷ್ಣರು ಒಂದು ಮಾತನ್ನು ಮಾರ್ಮಿಕವಾಗಿ ಹೇಳಿದರು. ಪ್ರತಿಯೊಂದು ತಂಡಕ್ಕೂ ಕೂಡ ಒಂದು ನಾಯಕತ್ವ ಬೇಕು. ನಾಯಕತ್ವ ಎಲ್ಲಿ ನಾಯಕರ ಕೊರತೆ ಇದೆಯೋ, ಎಲ್ಲಿ ಆ ಯಾವುದೇ ಒಂದು ತಂಡವನ್ನು ಲೀಡ್ ಮಾಡಲಿಕ್ಕೆ ನಮ್ಮ ನಾಯಕರಿಗೆ ಆಗದಂಥ ತಂಡದಲ್ಲಿ ನಾನಿರುವಂಥದ್ದು ಸರಿಯಲ್ಲ. ಅದಕ್ಕಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ತೇನೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಸರ್, ಎಲ್ಲರೂ ರಾಜಕೀಯ ಮಾಡ್ತಾರೆ, ಆದರೆ ರಾಜಕೀಯೇತರ ಜೀವನಗಳು ಹೇಗಿತ್ತಂದ್ರೆ ಸ್ನೇಹ, ನಿಮ್ಮ ಒಡನಾಟಗಳು ಹೇಗಿತ್ತಂದ್ರೆ ರಾಜಕೀಯೇತರ? ಪ್ರಾಯಶಃ ಒಂದು ಒಳ್ಳೆ ಉದಾಹರಣೆ ಕೊಡಬಲ್ಲೆ. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಪ್ರಥಮ ಬಾರಿಗೆ ನಾನು ನನಗೆ ಅವರಿಗೆ ಸಂವಾದಗಳಾಯಿತು. ಸರ್ ಒಂದು ನಿಮಿಷ ಇರಿ, ಸರ್ ಒಂದು ನಿಮಿಷ ಇರಿ. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಪ್ರಥಮ ಬಾರಿಗೆ ನಾನು ಶಾಸಕನಾಗಿದ್ದೆ. ಒಂದು ಬಾರಿ ವಿಧಾನಸಭೆಯಲ್ಲಿ ಭಾರಿ ಚರ್ಚೆಗಳಾದಂಥ ಸಂದರ್ಭಗಳಲ್ಲಿ ಆ ಚರ್ಚೆಯಲ್ಲಿ ಏನೋ ಒಂದು ಮಾತನ್ನು ನಾನು ಹೇಳುವಂಥದ್ದಕ್ಕೆ ಅವರು ಪ್ರತಿರೋಧವಾಗಿ ಒಂದು ಮಾತನ್ನು ಆಡಿದರು. ಆದರೆ ಅವರ ಮನಸ್ಸು ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದರೆ, ಅವರು ಆ ದಿವಸ ಸಾಯಂಕಾಲ ಹೋಗಿ ನನಗೆ ಫೋನ್ ಮಾಡಿದರು. ಸದಾನಂದ ಗೌಡ್ರೆ, ಏನೋ ನಿಮ್ಮ ಬಗ್ಗೆ ಮಾತಾಡಿದಾಗ ಒಂದು ಶಬ್ದ ಪ್ರಯೋಗದಲ್ಲಿ ವ್ಯತ್ಯಾಸಗಳಾಗಿದೆ, ದಯವಿಟ್ಟು ಅದನ್ನು ಮನಸ್ಸಿಂದ ಬಿಟ್ಟು ಬಿಡಿ ಅಂತ ಹೇಳಿ. ಎಷ್ಟು ದೊಡ್ಡ ವ್ಯಕ್ತಿತ್ವ. ಮರು ದಿವಸ ಮುಖ್ಯಮಂತ್ರಿ ಕಚೇರಿಯಿಂದ ಒಂದು ಪತ್ರವನ್ನು ಕಳಿಸಿದರು. ಸದಾನಂದ ಗೌಡ್ರೆ, ನಿನ್ನೆ ಮಾತಾಡಿದ್ದನ್ನು ಮನಸ್ಸಿಂದ ಬಿಡಬೇಕು ಅಂತ ಹೇಳೋದಕ್ಕಾಗಿ ಈ ಪತ್ರವನ್ನು ತಮಗೆ ಬರೀತೇನೆ ಅಂತೇಳಿ. ಇಂಥ ಅದ್ಭುತ ವ್ಯಕ್ತಿತ್ವ ಅವರು. ಹೊಸ ರಾಜಕಾರಣಿಗಳು, ಈಗಿನ ರಾಜಕಾರಣಿಗಳು ಅವರಿಂದ ಕಲಿಯುವಂಥ ಒಂದು ಕ್ವಾಲಿಟಿ ಏನಿದೆ ಅಂತ? ಅಲ್ಲ, ನಾವು ರಾಜಕೀಯ ಅಂತ ಹೇಳಿದರೆ ಇದು ದೇಶ ಸೇವೆ, ಸಮಾಜ ಸೇವೆ ಮಾಡಲಿಕ್ಕೆ ದೇವರು ಕೊಡುವಂಥ ಒಂದು ಅವಕಾಶ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು. ಮತ್ತು ನಾವು ಯಾವುದೇ ರೀತಿಯಲ್ಲೇ ಆಗಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ಒಂದು ಕಮಿಟ್ಮೆಂಟ್ ಇರಬೇಕು. ಆ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಅದು ಚೆನ್ನಾಗಿ ಆಗುತ್ತೆ ಅಂತ ಹೇಳೋದು ನನ್ನ ಭಾವನೆ. ಯಾವತ್ತು ಮಾತಾಡಿದ್ರಿ ಅಂತ ಸರ್ ಅವ್ರ ಜೊತೆ ಮಾತಾಡಿದ್ದೀನಿ? ಇತ್ತೀಚೆಗೆ ಯಾವಾಗ ಅಂತ ನನಗೆ ಅಷ್ಟು ನೆನಪಿಲ್ಲ. ಇವಿಷ್ಟು ಹಿರಿಯ ರಾಜಕಾರಣಿ ಮಾಜಿ ಸಿಎಂ ಸದಾನಂದ ಗೌಡರ ಮಾತಾಗಿತ್ತು. ಕ್ಯಾಮ್ರಾಮನ್ ತಿಪ್ಟೂರು ಬೈರೇಶ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.